Okay, guys, welcome to my new channel. और guys, finally Jozilla pass ಆಗೋಯ್ತು ಗೈಸ್. ಫಸ್ಟ್ ಅಟೆಂಪ್ಟ್ ಆಫ್ ರೋಡ್ ಮಾಡ್ತಾ ಇದ್ದೀನಿ, ವಾಟರ್ ಕ್ರಾಸಿಂಗ್. ನಾನು ಇವಾಗ ಎಲ್ಲೇ ಹೋದ್ರು ಅದು ನನ್ನ ಜೊತೆನೇ ಬರುತ್ತೆ. Look at this. ಇದು ಸ್ವೀಟ್ ಇದೆ. ಕಾರ್ಗಿಲ್ ಚಳಿ ಇರತ್ತೆ ಅನ್ಕೊಂಡ್ರೆ ಸೆಕೆ ಹೊಡಿತಾ ಇದೆ ಗೈಸ್. ನನ್ನ ಸೇವಿಯರ್ ಇಲ್ಲಿ ಉಂಟು, ಥೈಲ್ಯಾಂಡ್ ಬಾಂಬ್. ಇದಿಲ್ಲ ಅಂದಿದ್ರೆ ನಾನು ಎಲ್ಲೂ ಸರ್ವೈವ್ ಆಗಲ್ಲ ಅನಿಸುತ್ತೆ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಇದು ಎಪಿಸೋಡ್ 2 ಆಫ್ ಝನ್ಸ್ಕಾರ್ ಎಕ್ಸ್ಪಿಡಿಷನ್. ನೋಡ್ತಾ ಇದ್ದೀರಾ, ವಿ ಆರ್ ಸ್ಟಾರ್ಟಿಂಗ್ ವಿತ್ ಬ್ರೇಕ್ಫಾಸ್ಟ್ ಆಟ್ ಸೋನಮಾರ್ಗ್. ಸೊ ಲೆಮನ್ ಟೀ, ನಾನು ಬ್ರೆಡ್ ಬಟರ್. ನಾನು ರಿಸ್ಕ್ ತಗೊಳಕ್ಕೆ ಹೋಗ್ತಾ ಇಲ್ಲ. ಸೊ ಮೇಡಮ್ ಪೋಹಾ ತಗೊಂಡಿದ್ದಾರೆ. ಟೈಮ್ 8:50, ಮೇ ಬಿ ಅರೌಂಡ್ 9:30 ವಿ ವಿಲ್ ಸ್ಟಾರ್ಟ್ ಫ್ರಮ್ ಇಯರ್. 3.5 ಅವರ್ಸಲ್ಲಿ ಕಾರ್ಗಿಲ್ಲು. ಸೊ ಕಾರ್ಗಿಲ್ಲಲ್ಲಿ ಸ್ಟೇ ಮಾಡ್ತಾ ಇದ್ದೀವಿ. ಅಲ್ಲಿಂದ ಕಾರ್ಗಿಲ್ ಎಕ್ಸ್ಪ್ಲೋರ್ ಮಾಡೋದು. ನೋಡೋಣ ಇವತ್ತು ಹೇಗಿರತ್ತೆ ಅಂತ. ಫೈನಲಿ ಜೋಜಿಲಾ ಪಾಸ್ ಆಗೋಯ್ತು. ಸೊ ಗೈಸ್, ಫೈನಲಿ ಜೋಜಿಲಾ ಪಾಸ್ ಕವರ್ ಮಾಡಿದ್ವಿ. ಇಟ್ ಇಸ್ ಡನ್. ಆನ್ ಟು ದ ನೆಕ್ಸ್ಟ್ ಒನ್. ಫುಲ್ ಫ್ಯಾಮಿಲಿ ಬಂದಿದೆ. ಹಲೋ ಗೈಸ್, ನೋಡಿ ಹೇಗಿದೆ ಲೊಕೇಶನು. ಓ ಕ್ರೇಜಿ ಅಲ್ವಾ, ಹಿಂಗೆ ಕೆತ್ತಿದ್ದಾರೆ ನೋಡಿ ಕಲ್ಲು. ಮೈ ಗಾಡ್, ಇಲ್ಲಿದ್ದಾನೆ ನಮ್ಮ ಹುಡುಗ. ಗೈಸ್, ಫಸ್ಟ್ ಅಟೆಂಪ್ಟ್ ಆಫ್ ರೋಡ್ ಮಾಡ್ತಾ ಇದ್ದೀನಿ, ವಾಟರ್ ಕ್ರಾಸಿಂಗು. ಇಲ್ಲಿ ಬಟರ್ಫ್ಲೈಸ್ ಇದೆ, ನೋಡೋಣ ಏನಾಗುತ್ತೆ ಅಂತ. ಅದ್ರ ಪಾಡಿಗೆ ಅದು ಹೋಗ್ತಾ ಇದೆ. ನೋಡಿ ಹೆಂಗೆ ವ್ಯೂ. ನಮ್ಮ ಮೇಡಮ್ ಅಲ್ಲಿದ್ದಾರೆ, ಅವರು ವಿಡಿಯೋ ಮಾಡ್ತಾರೆ ಈಗ. ಸೊ ಗೈಸ್ ನೋಡಿ, ಮೈಕ್ ಟೆಸ್ಟ್ ಮಾಡ್ತಾ ಇದ್ದೀವಿ. ಹಾಗೆ ಸ್ವಲ್ಪ ನಮ್ಮ ಎಕ್ಸ್ಪೀರಿಯನ್ಸ್ ಸೋ ಫಾರ್. ನಾವು ಸೋನ್ಮಾರ್ಗಿಂದ ಝೋಜಿಲಾ ಪಾಸ್ ಕ್ರಾಸ್ ಮಾಡಿದ್ದೀವಿ. ಇವಾಗ ಬ್ಯೂಟಿಫುಲ್ ವ್ಯೂ ನೀವು ನೋಡ್ತಾ ಇದ್ದೀರಾ ಹೆಂಗಿದೆ ಅಂತ. ನಮ್ಮ ಬ್ಯಾಕ್ಗ್ರೌಂಡು, ನಮ್ಮ ತಾರ್ ಕೂಡ ಹೆವಿಯಾಗಿ ಪರ್ಫಾರ್ಮೆನ್ಸ್. ಸೊ ಕೈಂಡ್ ಆಫ್ ಎಂಜಾಯಿಂಗ್ ಇಟ್. ಹೇಗಿತ್ತು ನಿನ್ನ ಎಕ್ಸ್ಪೀರಿಯನ್ಸ್? It's amazing. I really like it. It's very peaceful. ಸಕ್ಕತ್ತಾಗಿದೆ. ಆದ್ರೆ ಒನ್ ಥಿಂಗ್ ಇಸ್ ಲೈಕ್ ಬರೋರು ಲಿಟರ್ ಮಾಡ್ದಲ್ಲೇ ಇದ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ. ಹೌದು ಗೈಸ್, ನೀವು ನಂಬ್ತಿರೋ ಬಿಡ್ತಿರೋ, ಇಲ್ಲೂ ಐ ಕ್ಯಾನ್ ಸಿ ಬಿಯರ್ ಬಾಟಲ್ಸ್, ಬಿಯರ್ ಕ್ಯಾನ್ಸ್, ವಾಟರ್ ಬಾಟಲ್ಸ್. ತುಂಬ ಡಿಸಪಾಯಿಂಟಿಂಗ್ ಆಗಿದೆ. ಹೋಪ್ಫುಲಿ ಪೀಪಲ್ ಬೇಗ ಬುದ್ಧಿ ಕಲ್ತ್ರೆ ಸಾಕು. ನೋಡಿ, ಇವಾಗ ಮುಂದಿನ ಪಯಣ ನಾವು ಕಾರ್ಗಿಲ್ ಹೋಗ್ತಾ ಇದ್ವಿ. ಇನ್ನೊಂದು 80 ಕಿಲೋಮೀಟರ್ಸ್ ಇರಬೇಕು. ಆದರೆ ರಫ್ ಪ್ಯಾಚ್ ಇದೆ ಅಂತ ಗೊತ್ತು. ಯಾವುದೋ ಒಂದು ದ್ರಾಸ್ ಆ ಪಾಸ್ನ ನಾನು ಕ್ರಾಸ್ ಮಾಡಬೇಕು. ಸೊ ಅದೊಂದು ಸ್ವಲ್ಪ ಆಫ್ ರೋಡ್ ಇದೆ ಅಂತ ಕೇಳ್ಪಟ್ಟಿದ್ದೀನಿ, ನೋಡೋಣ ಹೆಂಗಿರತ್ತೆ ಅಂತ. ಸೊ ನಾವೊಂದು ಟ್ರೈಪಾಡ್ ಮೇಲೆ ಇನ್ವೆಸ್ಟ್ ಮಾಡಿದ್ವಿ. ಸೊ ಅದೊಂದು AI ಟ್ರೈಪಾಡ್ ನನ್ನ ವೈಫ್ ರೆಕಮೆಂಡ್ ಮಾಡಿದ್ದು. ಐ ಡಿಂಟ್ ಬಿಲೀವ್ ಇನ್ ಇಟ್, ಬಟ್ ಪೈಸಾ ವಸೂಲ್ ಗೈಸ್. ಸೊ ಅದ್ರಲ್ಲಿ ಹೆಂಗೆ ಅಂದ್ರೆ ಕ್ಯಾಮ್ರಾ ಇದೆ, ಇಟ್ ವಿಲ್ ಆಟೋ ಡಿಟೆಕ್ಟ್ ಯೋರ್ ಮೋಷನ್ ಅಂಡ್ ಅದ್ ಮೂವ್ ಅರೌಂಡ್ ಆಗುತ್ತೆ ನಿಮ್ ಜೊತೆ. ಫಾರ್ ಎಕ್ಸಾಂಪಲ್ ನಾವು ಇಲ್ಲ, 1 ನಿಮಿಷ, ಅದು ಆನ್ ಇಲ್ಲ ಅನ್ಕೊಂತೀನಿ. ಇವಾಗ ಆನ್ ಆಯ್ತು ನೋಡಿ. ಇವಾಗ ನನ್ನ ಫೇಸ್ ರೆಕಗ್ನೈಸ್ ಆಗಿದೆ. ನಾನು ಇವಾಗ ಎಲ್ಲೇ ಹೋದ್ರು ಅದು ನನ್ನ ಜೊತೆನೇ ಬರುತ್ತೆ. ನೋಡಿದ್ರಾ? ಈ ಥರ ಗ್ಯಾಜೆಟ್ಸ್ ಮೇಲೆ ಇನ್ವೆಸ್ಟ್ ಮಾಡಿ, ಇನ್ ಕೇಸ್ ನೀವೇನಾದರೂ ಕಪಲ್ಸ್ ಇಲ್ಲ ಸೋಲೋ ಎಲ್ಲಾದರೂ ಹೋಗ್ತಾ ಇದ್ರೆ. ಇವಾಗ ಈ ಮೂಮೆಂಟ್ನ ಸ್ಟಾಪ್ ಮಾಡೋಕ್ಕೆ
ನಾನು ಸುಮ್ಮನೆ ಹಿಂಗಂದ್ರೆ ಸಾಕು, ಆಫ್ ಆಯ್ತು ನೋಡಿ. ಇವಾಗ ಮೂವ್ ಆಗ್ತಾ ಇಲ್ಲ. ಸೊ ಯಾ, ಆಲ್ ರೈಟ್ ಗೈಸ್, ಮುಂದಿನ ಪಯಣ ಶುರು ಆಗುತ್ತದೆ. ಸೊ ಅಲ್ಲಿ ಗಂಟ ನೋಡ್ತಾ ಇರಿ. ಇದ್ರಲ್ಲಿ ಬೇರೆ ರಿಮೋಟ್ ಇದೆ. ಇವಾಗ ನಾನು ವಿಡಿಯೋನ ಆಫ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ಎವ್ರಿ ಚೆಕ್ ಪಾಯಿಂಟಲ್ಲಿ ಕಾರ್ ರಿಜಿಸ್ಟರ್ ಮಾಡಬೇಕು. ರಿಜಿಸ್ಟರ್ ಮಾಡಿಬಿಟ್ಟು ಆಮೇಲೆ ಹೋಗ್ಬೇಕು. ಯಾವತ್ತೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಆಯಿತಾ? ಸೊ ದ್ರಾಸ್ ಕ್ರಾಸ್ ಮಾಡಿದ್ವಿ. ನಾನು ಅಂದ್ಕೊಂಡು ಆಫ್ ರೋಡ್ ಇರುತ್ತೆ, ಬಟ್ ಅಮೇಝಿಂಗ್ ರೋಡ್, ಫುಲ್ ಟಾರ್ಮ್ಯಾಕು, ಸಖತ್ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಮಾತ್ರ. ಸೊ ಇಲ್ಲೇ ಒಂದು ಪಿಟ್ ಸ್ಟಾಪ್ ಹಾಕಿದ್ದೀವಿ, ಸ್ವಲ್ಪ ಗಾಡಿ ರಿಲ್ಯಾಕ್ಸ್ ಆಗಲಿ, ಕೂಲಿಂಗ್ ಆಗಲಿ ಅಂತ. ಮೇಡಮ್ ಬೇರೆ ಪೀನಟ್ ತಿಂದರು, ಸೊ ಅವಳಿಗೆ ಸ್ವಲ್ಪ ಪ್ಯೂಕಿಶ್ ಫೀಲ್ ಆಗ್ತಾ ಇದೆ. ಇಲ್ಲೇ ಒಂದು ಇದಿದೆ, ಏನೋ ಹ್ಯಾಂಗಿಂಗ್ ಬ್ರಿಡ್ಜು. ಸೊ ಅದು ನಾನು ನೋಡ್ಕೊಂಡು ಬಂದೆ. ವಾಟರ್ ಫ್ಲೋ ಸಖತ್ ರ್ಯಾಪಿಡ್ ಆಗಿದೆ. ಏನಕ್ಕಂದರೆ ಸಮ್ಮರ್ ಅಲ್ವಾ, ಸೊ ಎಲ್ಲ ಸ್ನೋ ಎಲ್ಲ ಮೆಲ್ಟ್ ಆಗಿದೆ, ಅದಕ್ಕೆ ಹಿಂಗಾಗಿದೆ ಅನ್ಕೊತೀನಿ. ಕಣ್ಣು ಬೇರೆ ರೆಡ್ ಆಗಿಬಿಟ್ಟಿದೆ ಗಾಡಿ ಓಡಿಸಿ. ಸೊ ಕಾರ್ಗಿಲ್ ಇನ್ನೊಂದು 35 ಮಿನಿಟ್ಸ್ ಕಾರ್ಗಿಲ್ ರೀಚ್ ಆಗ್ತೀವಿ. ಹೋಪ್ಫುಲಿ ಡ್ರೈವ್ ಸ್ಮೂತ್ ಆಗಿರುತ್ತೆ ಅನ್ಕೊತೀನಿ. ಸೊ ಗೈಸ್, ಕಾರ್ಗಿಲಲ್ಲಿ ಈ ಗಿಡದಲ್ಲಿ ಪೀಚ್ ಇದೆ. ಸೊ ನನ್ನ ವೈಫ್ ಅಟೆಂಪ್ಟ್ ಮಾಡ್ತಾ ಇದ್ದಾಳೆ. ಮುಂದೆ ಹಾಕ್ಬೇಕಾ ಏನೋ? ಅಲ್ಲಿ ಮುಂದೆ ಇದೆ ನೋಡಿ ಜಾಸ್ತಿ. ಸಾರಿ ಹಾಕೋ ಅಲ್ಲಿ. ಅದಕ್ಕೆ ಸೀಟ್ ಬೆಲ್ಟ್ ಹಾಕಿದ್ಯಾ? ವಧೆಗಳು ಕೊಡ್ತಾರೆ ಇವಾಗ ನಮಗೆ ಕರೆದ್ಬಿಟ್ಟು. ಏನೇನೋ ಸ್ಟಂಟ್ ಮಾಡ್ತಾ ಇದ್ದಾಳೆ ನನ್ನ ವೈಫ್ ನೋಡಿ ಇಲ್ಲಿ. ಓಕೆ, ಸಿಗ್ತಾ? ಓ ಮೈ ಗಾಡ್, ಇದೇನಿದು? ಇಡೀ ಕಾರ್ಗಿಲ್ಲೇ ಖಾಲಿ ಆಗ್ಬಿಡುತ್ತೆ. ಒಂದು ಕೊಡು, ನೋಡೋಣ ಹೆಂಗಿದೆ ಅಂತ. Look at this. ಇದು ಸ್ವೀಟ್ ಇದೆ. ಸಾಕಾಗಿದೆ. ಓಕೆ ಗೈಸ್, ಸಿಗೋಣ ಆಮೇಲೆ. ಓಕೆ ಗೈಸ್, ಕಾರ್ಗಿಲ್ ಬಂದು ರೀಚ್ ಆಗಿದ್ದೀವಿ. ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾ ಇದ್ದೀವಿ. ಕಾರ್ಗಿಲ್ ಚಳಿ ಇರತ್ತೆ ಅಂದ್ಕೊಂಡ್ರೆ ಸೆಕೆ ಹೊಡಿತಾ ಇದೆ ಗೈಸ್. ಫುಲ್ ರೋಡ್ ಪೂರ್ತಿ ಸೈನ್ ಬೋರ್ಡ್ ಹಾಕಿದ್ದಾರೆ, ಸ್ನೋ ಹೆಡ್ ಅಂತ. We have come in the wrong I know we have come in the wrong season, but then ಸೆಕೆ ಹೊಡಿತಾ ಇದೆ. ಯಾರ್ಯಾರು ನಾನು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೇಳಿದರು ಮಾನ್ಸೂನ್ ಇರುತ್ತೆ ಹುಷಾರಾಗಿ ಹೋಗಿ ಅಂತ. ಸೆಕೆ ಹೆಂಗೆ ಹೊಡಿತಿದೆ ಅಂದರೆ, ಬಟ್ ಡ್ರೈವ್ ಸಕ್ಕದಾಗಿತ್ತು. ಬಾಯಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ ಗೈಸ್. ಟು ಬಿ ಆನೆಸ್ಟ್, ವಿಜುವಲ್ ಟ್ರೀಟ್ ಅದು, ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ. ನಾನು ಏನೇ ಹೇಳಿದ್ರು ಅದು ಕಮ್ಮಿನೇ ಅನಿಸುತ್ತೆ. ನೀವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ನಾನು ಕಾರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡೇ ನನಗೊಂಥರ ಇದಾಗೋಯ್ತು, ಅಡ್ರಿನಲಿನ್ ರಶ್ಶು, ಆಮೇಲೆ ಏನೋ ಒಂಥರ ರೋಮಾಂಚನ. ಇನ್ನೇನಾರು ಬೈಕ್ ಇದ್ಬಿಟ್ಟಿದ್ರೆ, ಆದರೆ ಸಮ್ಮರ್ ಈ ಟೈಮಲ್ಲಿ ಬರೋಕ್ಕೆ ಹೋಗಬೇಡಿ. ವಿಂಟರ್ ಇಸ್ ದ ಬೆಸ್ಟ್ ಸೀಸನ್ ಟು ವಿಸಿಟ್ ಲೇ, ಲಡಾಖ್, ಕಾರ್ಗಿಲ್ ಆರ್ ಎನಿ ಅದರ್ ಪ್ಲೇಸಸ್. ಸೊ ಯಾ, ಐ ಥಿಂಕ್ ದಟ್ಸ್ ಪ್ರೆಟಿ ಮಚ್. ಇವಾಗ ಹೋಟೆಲ್ ಮುಂದೆನೇ ಒಂದು ರೆಸ್ಟೋರೆಂಟ್ ಇದೆ, ಅಲ್ಲೊಂದು ಕ್ವಿಕ್ ಗ್ರ್ಯಾಬ್
ಆಮೇಲೆ LOCಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಸ್ವಲ್ಪ ರೆಸ್ಟ್ ಬೇಕು ನನಗೆ. ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಗಾಡಿನೂ ಸಖತ್ತಾಗಿ ಹೊಡೆದಿದ್ದೀನಿ. ಗಾಡಿಗೂ ಸ್ವಲ್ಪ ರೆಸ್ಟ್ ಕೊಡೋಣ ಅಂತ. ಓಕೆ ಅಲ್ಲವಾ? ಅವಳು ರೀಲ್ಸ್ ನೋಡ್ತಾ ಇದ್ದಾಳೆ. ಅವ್ರವ್ರಿಗೆ ಅವ್ರದ್ದೇ ಚಿಂತೆ. ಸರಿ ಗೈಸ್, ಆಲ್ ರೈಟ್, ಸಿ ಯು ಆನ್ ದ ನೆಕ್ಸ್ಟ್ ಒನ್. ಸೊ ಗೈಸ್, ಇಲ್ಲೇ ನಮ್ಮ ಸ್ಟೇ ಆಪೋಸಿಟೇ ಒಂದು ರೆಸ್ಟೋರೆಂಟ್ ಇತ್ತು. ಸಕ್ಕತ್ತಾಗಿತ್ತು ಆ್ಯಂಬಿಯನ್ಸು. ಆಮೇಲೆ ಮೆನು ಎಲ್ಲ ನೋಡಿ ನೂಡಲ್ಸ್ ಆರ್ಡ್ರ್ ಮಾಡಿದ್ವಿ, ಚೌಮೀನ್. ಆ್ಯಕ್ಚುಲಿ ಫಿಶ್ ಆಯಿಲ್ ಹಾಕಿದ್ದಾರೆ ಅನಿಸುತ್ತೆ. ಆಲ್ಮೋಸ್ಟ್ ಇಲ್ಲೆಲ್ಲ ಅದೇ ಆಯಿಲ್ ಯೂಸ್ ಮಾಡ್ತಿದ್ದಾರೆ. ನನಗೆ ಪರವಾಗಿಲ್ಲ. ಮೇಡಮ್ ರಿಸ್ಕ್ ತೊಗೊಳೋದು ಬೇಡ ಅಂತ ಮಟನ್ ಪಲಾವ್ ಆರ್ಡ್ರ್ ಮಾಡಿದ್ದಾಳೆ. ಬಟ್ ಹಿಂಗಿದ್ರು ಹೊಟ್ಟೆ ತುಂಬಿಸ್ಬೇಕಲ್ಲ ಅಂತ ಅಂದ್ಬಿಟ್ಟು ನಾನು ಏನೋ ಸಿಕ್ಕಿದ್ದು ತಿಂತಾಯಿದ್ದೀನಿ. ನೋಡಿದೆ ನಿನ್ನೆ ಹೆಂಗೆ ಫ್ರೈಡ್ ರೈಸ್ ತಿಂದೆ ಅಂತ ನೀನು. ಫಸ್ಟ್ ಒಂದು ಸೂಪ್ ಆರ್ಡ್ರ್ ಮಾಡಿದ್ವಿ, ಚಿಕನ್ ಸೂಪ್. ಅದು ನಾವು ಹೇಳಿದ ಮಂಚ ಅವತ್ತು ಬಂದಿದ್ದು ಕಾಟನ್ ಸಾರಿ. ಪರವಾಗಿಲ್ಲ, ಇಲ್ಲಿರೋ ಇದಕ್ಕೆ ರಿಸೋರ್ಸೇ ಇಲ್ಲ ಪಾಪ. ಇದರಲ್ಲಿ ಏನೇನೋ ಮಾಡ್ತಿದ್ದಾರೆ. ನಥಿಂಗ್ ಟು ಕಂಪ್ಲೇಂಟ್. ತಿನ್ಕೊಂಡು ಹೋಗ್ತಾ ಇರೋದು ಅಷ್ಟೇ. ಬಟ್ ವ್ಯೂ ತೋರಿಸ್ತೀನಿ ತಡೀರಿ. ಆಚೆ ಹೋಗ್ಬೇಕಾದ್ರೆ ತೋರ್ಸೋಣ ಬಿಡು. ನೋಡಿ ಹಿಂಗೆ ಮನೆಗಳು ಕಟ್ಟಿದ್ದಾರೆ ನೋಡಿ. ಸೊ ಗೈಸ್, ಚಾಯ್ ಕೊಟ್ಟಿದ್ದಾರೆ ಸ್ಟೇಯಲ್ಲಿ, ತಗೊಲ್ಲವ? ನೀವು ಅಂದ್ಕೊತಿರ್ತೀರ ನಾವು ಯಾಕೆ ಸ್ಟೇಯಲ್ಲಿ ಕೂತ್ಕೊಂಡಿದ್ವಿ ಇನ್ನೂ ಎಲ್ಲೂ ಆಚೆ ಹೋಗಿಲ್ಲ ಅಂತ. ವ್ಯೂ ನೋಡಿ, ಕಾಣಿಸ್ತಿದೆಯಾ? ಟೈಮ್ ಏನಂತ ಒಂದು ಅಂದಾಜು ಯೋಚನೆ ಮಾಡಿ. ಯು ವೋಂಟ್ ಬಿಲೀವ್. ತೋರ್ಸು. 7:40 ಗೈಸ್. 7:40 ಆದರೆ ಇನ್ನೂ ಕತ್ಲೆ ಆಗಿಲ್ಲ. ಹೆಂಗಿದೆ ನೋಡಿ. ಇದ್ರ ಜೊತೆ ಚಾಯ್. ಅದ್ಭುತ, ಸಕ್ಕತ್ತಾಗಿದೆ ಪ್ಲೇಸ್. ಚೆನ್ನಾಗಿದೆಯಲ್ಲವ ಚಾಯ್? ಆದರೆ ವೆದರ್ ಸಿಂಪಲ್ ಆಗಿದೆ. ಇಲ್ಲಿವರೆಗೂ ಕುಡ್ದಿರೋದ್ರಲ್ಲಿ ಚಾಯ್ ಇದು ಬೆಸ್ಟ್ ಅನ್ಕೊತೀನಿ. ವೆದರ್ ಸಖತ್ ಬಿಸಿ ಇದೆ. 7:30 ಆದರೂ ಸೆಕೆ ಮಾತ್ರ ಇನ್ನೂ ಇಲ್ದಿಲ್ಲ. ಹೋಪ್ಫುಲಿ ನೈಟ್ ಆಗ್ತಾ ಥಂಡಿ ಆಗುತ್ತೆ ಅನ್ಕೊತೀನಿ. ನೋಡೋಣ. ಸದ್ಯಕ್ಕೇನು ಪ್ಲ್ಯಾನ್ ಇಲ್ಲ. ಮೇಡಮ್ ಅವ್ರ ಬರ್ಡೇ ಬೇರೆ ನಾಳೆ. ಮಿಡ್ನೈಟ್ ಎಂಡ್ ಮಾಡೋಕ್ಕಾಗತ್ತೆ, ನೋಡೋಣ. ಆಲ್ರೈಟ್ ಗೈಸ್, ಸಿಗೋಣ. ಓಕೆ ಗೈಸ್, ಇಬ್ರಾಹಿಂ ಅವರು ನಮಗೆ ಡಿನ್ನರ್ ಸರ್ವ್ ಮಾಡ್ತಾ ಇದ್ದಾರೆ ಇವತ್ತು. ನಾವು ಔಟ್ಡೋರ್ ಬಂದಿದ್ದೀವಿ, ಡಿನ್ನರ್ ಅಟ್ ಕಾರ್ಗಿಲ್. ಸೊ ನೋಡಿ, ನನ್ನ ಸೇವಿಯರ್ ಇಲ್ಲಿ ಉಂಟು, ಥೈಲ್ಯಾಂಡ್ ಬಾಂಬ್. ಇದಿಲ್ಲ ಅಂದಿದ್ರೆ ನಾನು ಎಲ್ಲೂ ಸರ್ವೈವ್ ಆಗಲ್ಲ ಅನಿಸುತ್ತೆ. ಒಂದೇ ಒಂದು ಸ್ನಿಫು ಫುಲ್ ನನಗೆ ಏನೇನು ಅಲರ್ಜಿ ಇದೆ ಅದೆಲ್ಲ ಹೋಗ್ತಾ ಇದೆ. ಸೊ ಇದೇ ಸೆಟಪ್, ಇದೇ ರೆಸ್ಟೋರೆಂಟ್ ಕಾಣಿಸ್ತಾ ಇದೆಯಾ? ಆಮೇಲೆ ಇಲ್ಲಿ ಲೈಟಿಂಗ್ಸ್ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಕಾರ್ಗಿಲಲ್ಲಿರೋ ಮನೆಗಳು ಕ್ಲಿಫಲ್ಲಿ ಕಟ್ಟಿದ್ದಾರೆ. ಡೇ ಟೈಮಲ್ಲಿ ಮೋಸ್ಟ್ಲಿ ಪ್ರೀವಿಯಸ್ ವೀಡಿಯೋಸಲ್ಲಿ ನೋಡಿರ್ತೀರ. ಹಿಂಗಿದೆ ವ್ಯೂ. ಸೊ ಏನು ತೊಗೊಂಡಿದ್ದೆ? ಲೆಮನ್ ಹನಿ ಜಿಂಜರ್ ಟೀ ತೊಗೊಂಡುಂಟು. ನಾನು ಸೈಡಲ್ಲಿ ಒಂದು ಬ್ರೆಡ್ ಆಮ್ಲೆಟ್, ಬರೀ ಆಮ್ಲೆಟ್, ಆಮೇಲೆ ಲೆಮನ್ ಟೀ ತೊಗೊಂಡಿದ್ದೀನಿ. ಆಮೇಲೆ ಕಾಶ್ಮೀರಿದು ಲೋಕಲ್ ಕ್ಯೂಸಿನ್ ಟ್ರೈ ಮಾಡೋಣ ಅಂತ ಇವತ್ತು, ಅದಕ್ಕೆ ಕಾಯ್ತಾ ಇದ್ದೀವಿ.
ರಾಕಿ ಇದ್ದಾನೆ. ರಾಕಿ ನಮ್ಮ ಮನೇಲಿ ಒಂದು 3 ಇಯರ್ಸ್ 4 ಇಯರ್ಸ್ ಬ್ಯಾಕ್, ಒಂದು 5 ಇಯರ್ಸ್ ಬ್ಯಾಕ್ ನಮ್ಮ ಡುಮ್ಮು ಅಂತ ಒಬ್ಳು ಇದ್ಲು, ಮ್ಯಾಲ್ತೇಸ್ ಬ್ರೀಡ್. ಸೊ ಅವಳು ಹಿಂಗೆ ಇದ್ಲು. ಸೊ ಅವಳು ಗ್ಯಾಪ್ನ ಆಗ್ತಿದ್ದಾಳೆ ನನಗೆ ಮುಟ್ಟೋತಿಗೆ. ಆ್ಯಂಡ್ ಐ ವಾಸ್ ವೆರಿ ಅಟ್ಯಾಚ್ ಟು ಡುಮ್ಮು. ನಮ್ಮಮ್ಮ ನೋಡ್ತಿದ್ರೆ, ಅಮ್ಮ ನೋಡಮ್ಮ ಇಲ್ಲಿ ಡುಮ್ಮು ಡುಮ್ಮು ಡುಮ್ಮು. ಓಕೆ, ಆಲ್ರೈಟ್. ಮೋಮೋಸ್ ಬಂದಿದೆ. ಇದು ನಾನು ಮಟನ್ ತಿನ್ನೋದಿಲ್ಲ, ಸೊ ನನ್ನ ವೈಫ್ ತಿಂತಾಳೆ. ಇನ್ನೊಂದು ಏನಂದರೆ, ಲಡಾಖಲ್ಲಿ ನಿಮಗೆ ಚಿಕನ್ ಸಿಗೋದು ತುಂಬ ಕಷ್ಟ. ಸೊ ಏನೇ ಇದ್ದರೂ ಮಟನ್, ಬೀಫ್ ಇಲ್ಲ ಅನ್ಕೊತೀನಿ, ಬಟ್ ಮಟನ್ ಜಾಸ್ತಿ. ಸೊ ಯಾ, ಏಯ್ ರಾಕಿ ಕಾಯ್ತಾ ಇದ್ದಾನೆ ಅವನು, ನಾವೇನಾದ್ರು ಕೊಡ್ತೀವಿ ಅಂತ. ಸೊ ಜನರಲಿ ನಾನು ಸ್ಟ್ರೇ ಡಾಗ್ಸಿಗೆ ಇಲ್ಲ ಮನೇಲಿರೋನಿಗೆ ಯಾವುದೇ ಥರದ ನಾವು ಮಾಡೋ ಫುಡ್ನ ಕೊಡೋದಿಲ್ಲ ನಾನು, ಯಾಕಂದರೆ ಸಾಲ್ಟು ಅದು ಇದು ಸ್ಪೈಸಸ್ ಇರುತ್ತೆ. ಸೊ ನೀವು ಸಹ ಏನು ಕೊಡೋಕೆ ಹೋಗಬೇಡಿ. ಪ್ಲೇನ್ ರೈಸ್ ಇಲ್ಲ ಪ್ಲೇನ್ ಬಿಸ್ಕೆಟ್ಸ್ ಆ ಥರ ಇದ್ದರೆ ಕೊಡಿ. ಆಲ್ರೈಟ್, ಟೈಮ್ ಟು ಡಿಗಿನ್. ಆಮ್ಲೆಟ್ ಇದೆ. ನಾನು ರೈಸು ಮತ್ತು ರೋಗನ್ ಜೋಶ್ ಅಂತ ಇಲ್ಲಿರೋ ಕುಝಿನ್ ಇದೆ, ಕಾಶ್ಮೀರಿ ಕುಝಿನ್, ಅದನ್ನ ಟ್ರೈ ಮಾಡ್ತಾಯಿದ್ದೀನಿ. ಓಕೆ ಗೈಸ್, ರೈಸ್ ಬಂದಿದೆ. ನಾನು ಅವಾಗಲೇ ಆಗಿ ರೋಗನ್ ಜೋಶ್ ಅಂದೆ. ಇಟ್ಸ್ ಆ್ಯಕ್ಚುಲಿ ಚಿಕನ್ ಕರಿ. ರೋಗನ್ ಜೋಶ್ ಬಂದು ಮಟನ್ ಕರಿ. ಸೊ ಇದು ಕಾಶ್ಮೀರಿ ರೈಸು. ಸೊ ಗೈಸ್, ಫೈನಲಿ ಡೇ 2 ಕಮ್ಸ್ ಟು ಅನ್ ಎಂಡ್. ಡಿನ್ನರ್ ಮುಗಿಸಿದ್ವಿ. ಸಖತ್ ನಿದ್ದೆ ಎಳಿತಾ ಇದೆ ಗುರು. ಬೈ ದ ವೇ 12 o'clock ಆಯಿತು. ಇಟ್ಸ್ ಮೈ ವೈಫ್ಸ್ ಬರ್ಡೇ. ಹ್ಯಾಪಿ ಬರ್ಡೇ ಲವ್. ಥ್ಯಾಂಕ್ ಯು. ಆಯಿತಾ? ಸೊ ಬರ್ಡೇ ಸ್ಪೆಷಲ್ ಏನಂದರೆ, ನಾಳೆ ನೋಡ್ತೀರಾ, ನೆಕ್ಸ್ಟ್ ಎಪಿಸೋಡ್ ನೋಡ್ತೀರಾ. ಆ ಎಪಿಸೋಡಲ್ಲಿ ಕಂಪ್ಲೀಟ್ ಬರ್ಡೇ ಸ್ಪೆಷಲ್ ಡ್ರೈವ್ ಇರುತ್ತೆ. ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್ ಲೇ ಲಡಾಖಲ್ಲಿ, ಆ ಸ್ಪಾಟಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಟ್ಸ್ ಗೋನ ಬಿ ಅ ಲಾಂಗ್ ಡೇ. ಸೊ ನೋಡ ಹೆಂಗೆ ಹೋಗುತ್ತೆ ಅಂತ. ಗುಡ್ ನೈಟ್. ಕಾಣಿಸ್ತಾ ಇದೆಯಲ್ಲ ನನ್ನ ಕಣ್ಣಲ್ಲಿ, ನಿದ್ದೆ ಎಳಿತಾ ಇದೆ ಫುಲ್. ಇಲ್ಲಿ ಟಿಂಗ್ಲಿಂಗ್ ಏನದು ಸೆನ್ಸೇಷನ್ ಆಗ್ತಾ ಇದೆ. ಬ್ರೈನ್ ಕೂಡ ಫಂಕ್ಷನ್ ಆಗ್ತಾ ಇಲ್ಲ. ಆಲ್ರೈಟ್ ಗೈಸ್, ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಪಿಸೋಡ್ 3 ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ ವಿಡಿಯೋನ. ಥ್ಯಾಂಕ್ ಯು, ಬಾಯ್.